ಮಾತಾಡ್ತಾರೆ. ನಾನೇನ್ ಹೇಳಪ್ಪ, ಎಲ್ಲ ನನ್ನ ಗ್ರಹಚಾರ ಕಣಮೆ. ಕ್ಷಮಿಸಿ ಚಿದಂಬರ, ನಾನು ಹೇಳ್ತೀನಿ ಅಂತಲ್ಲ. ನಿಮಗಿರೋ ಕಾಯಿಲೆ ಕ್ಷಮಿಸಿ ಚಿದಂಬರ, ನಿಮಗಿರೋ ಕಾಯಿಲೆ ವೈದ್ಯರ ನಮಗ್ ಗೊತ್ತಾಗಿಲ್ವೇ? ವೈದ್ಯೋ ನಾರಾಯಣ ಹರಿ ಅಂತ ಹಿರಿಯ ಹೇಳಿಲ್ವೇ? ವೈದ್ಯೋ ನಾರಾಯಣ ಹರಿ. ಚಿದಂಬರ, ಈ ಮಾತಿನ ಭರಾಟೆಯಲ್ಲಿ ನೀನು ಕಾಫಿ ಕೊಡೋದನ್ನೇ ಮರ್ತೋಗ್ಬಿಟ್ನಲ್ಲಯ್ಯ. ರುಕ್ಕಮ್ಮ, ತರಕಾರಿ ಇನ್ನು ತರಲಿಲ್ವೇನಮ್ಮ? ತರಕಾರಿ ತರಿಸದೇ ಇದ್ದೆ, ಹೀಗೆ ಬಂದೆ ಅಣ್ಣಯ್ಯ. ತರಕಾರಿ ಇನ್ನೂ ತರಿಸ್ಲೇ ಇಲ್ವೇ? ತರಕಾರಿ ತರಿಸದೇ ಇಲ್ವೇ? ಅಯ್ಯೋ, ಇವ್ರು ಯಾಕೆ ಗೊತ್ತಾಗಿಲ್ವೇನಮ್ಮ? ಚಿದಂಬರ ಅಂತ ನೀವೆಲ್ಲ ತುಂಬಾ ಚಿಕ್ಕವರಿದ್ದಾಗ ನೋಡಿದ್ದು. ಚಿದಂಬರ ಇವಳೇ ಕಣೋ, ನನ್ನ 3ನೇ ಮಗಳು ರುಕ್ಮಿಣಿ. ಇವ್ರು ನೋಡಿದ್ ಜ್ಞಾಪಕ ಇದೆಯೇನಪ್ಪ ನಿನ್ಗೆ? ರುಕ್ಕು, ನೆನಪಿಲ್ದೆ ಏನೋ? ಇವರು ಸಂತಾನ ಲಕ್ಷ್ಮಮ್ಮನವರ ಮಕ್ಕಳು ಯಜಮಾನ್ರಲ್ಲವೇ? ಓಹೋ ಚಿಂತಾಮಣಿ, ನಿಮ್ ಮಗಳಿಗೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ ಕಣಯ್ಯ. ಒಂಟಿ ಕೊಪ್ಪಳಲ್ಲಿ ಗಂಡ ಅಂತ ಹೇಳಿ ಆ ಡೈಲಾಗ್ ಅದಿನ್ನೂ ಹೇಳ್ಬೇಕು. ಇನ್ನೊಂದ್ಸಲಿ ನೆನಪಿಲ್ಲ. ಲಾಸ್ಟ್ ಲೈನ್ ಹೇಳಿ ಸ್ವಾಮಿ. ಇವ್ರು ನೋಡಿದ ಜ್ಞಾಪಕ ಶಕ್ತಿ. ಇವ್ರು ನೋಡಿದ್ ಜ್ಞಾಪಕ ಇಲ್ವೇನಮ್ಮ? ನೆನಪಿಲ್ದೆ ಏನೋ? ಇವರು ಸಂತಾನ ಲಕ್ಷ್ಮಮ್ಮನವರ ಯಜಮಾನ್ರಲ್ವೇ? ಒಂಟಿಕೊಪ್ಪಲ್ನಲ್ಲಿ ಇವರ ಗಂಡ ಹೆಂಡತಿ ಜೋಡಿಯಾಗಿ ವಾಕಿಂಗ್ ಹೋಗ್ತಿರ್ಲಿಲ್ವೇ? ಅರೆ ಪರವಾಗಿಲ್ಲ ಚಿಂತಾಮಣಿ, ನಿನ್ ಮಗಳಿಗೆ ಜ್ಞಾಪಕ ಶಕ್ತಿ ತುಂಬಾ ಹೌದು ಕಣಯ್ಯ. ಹಾಗೇನೆ ನನ್ನ ಮಕ್ಕಳಿಗೆಲ್ಲ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ನನ್ನ ಅಳಿಯಂದ್ರಿಗೆಲ್ಲ ಜೀವನ ಶಕ್ತಿ ಚೆನ್ನಾಗಿರುತ್ತೆ ನೋಡಪ್ಪ. ಈಗ ಅರ್ಥ ಆಯ್ತು. ನಾನು ಔಷಧಿ ಬೀರಿನಿಂದ ಚವನಪ್ರಾಶ, ಸೈಂಧವ ಚೂರ್ಣ, ಕೂಷ್ಮಂಡಲ ಎಲ್ಲ ಯಾತಕ್ ಕಳ್ತನ ಆಗ್ತದೆ ಅಂತ. ಆ ನಾಟಕದ ನರಸಿಂಹ ಈ ಜೀವ ವಿಮೆ ಜೀವನ ಇವರೇ ಕದ್ದು ಮೆದ್ದಿರ್ಬೇಕು. ಇಲ್ದೇ ಇದ್ರೆ ಇದು ಒಂದು ಡೈಲಾಗ್ ಇಲ್ದೇ ಇದ್ರೆ ಆ ಪಾಟಿ ಜೀರ್ಣ ಶಕ್ತಿ ಎಲ್ಲಿಂದ ಬರಬೇಕು ಆ ಅಜೀರ್ಣ ಮಂಡುಕಗಳಿಗೆ? ಸಾಕ್ ಸುಮ್ನೆ ರೀ. ಮಂಡುಕ ಗಿಂಡುಕ ಅಂತ ನಮ್ಮ ಮನೆಯವ್ರನ್ನ ಬೈಬೇಡಿ, ಟೀಕಿಸ್ಬೇಡಿ. ನಮ್ಮ ಮನೆಯವ್ರಿಗೆ ನಾನು ನಿಮ್ಮ ಪೆಟ್ಟಿಗೆ ಔಷಧ ಕದಿಯೋಕೆ ನಾನೇನು ಅವ್ರಿಗೆ ಊಟ ಹಾಕೋಲ್ವೇ? ನೀವು ಮತ್ತೆ ಆಮೇಲೆ ಆ ನರಸಿಂಹಯ್ಯನವರೇ ಹಸಿವಾದಾಗ ಏನು ಸಿಕ್ಕದೆ ಲೇಹ ಚೂರ್ಣ ತಿಂದು ಭಸ್ಮ ಮಾಡಿರಬೇಕು. ಮಾವಯ್ಯ, ನೆನಪಲ್ಲಿ ಈ ಮಾತುಗಳು. ಸಿಕ್ಲಿ ಆ ಏಜಿನ ಜೀವನ್ ರಾಯ, ಕೂಷ್ಮಣ್ಣ ಪಾಷಣ ಹಾಕಿ ಮಟ್ಟ ಹಾಕ್ತೀನಿ. ಚಿಂತಾಮಣಿ, ಈ ಜೀವನ್ ಅಂದ್ರೆ ನಿಮ್ಮ 3ನೇ ಅಳಿಯ ಅಲ್ವೇ? ಹೌದಪ್ಪ, ಹೌದು. ಜೀವನ್ ರಾಯ ಅಂದ್ರೆ ನಮ್ಮ ರುಕ್ಕು ಯಜಮಾನ. ಓ